ಭಯ ಆಯ್ತು. ಆಗತ್ತೆ ಭಯ ನಿಂಗೆ. ಅಲ್ಲ ಕಣೋ, ನಮ್ಮ ಅಂಬೆ ಯಾವತ್ತು ಈ ರೀತಿ ವಿಚಿತ್ರವಾಗಿ ಆಡಿಲ್ಲ. ಇದ್ಯಾಕೆ ಹಿಂಗ ಆಡ್ತಾವಳು ಇವತ್ತು? ನನ್ ಗ್ರಾಚಾರಕ್ಕೆ ಮಾಡದೆಲ್ಲ ಮಾಡ್ಬಿಟ್ಟು ಯಾಕೆ ಹಿಂಗ ಆಡ್ತಾವಳೆ ಅಂತ ಕೇಳ್ತಿದ್ಯಾ? ನಾನು ಇಲ್ದೇ ಬೇಕಾದ್ರೆ ಇಲ್ಲಿ ಏನೋ ನಡೆದೈತೆ, ಅದನ್ನ ನೀವಿಬ್ರು ಮುಚ್ಚಿಟ್ಟಿದ್ದೀರಾ. ಅದಕ್ಕೆ ಅಂಬಿ ಹಿಂಗ ಆಡ್ತಾ ಇರೋದು. ನಿಮ್ಮಿಬ್ರಿಗೂ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅವಳೇನಾದ್ರೂ ಮೊದ್ಲಿನ ತರ ಆಗ್ಲಿಲ್ಲ ಅಂದ್ರೆ ನನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು. ಚಮಟೆ, ನಿನ್ನಂತೂ ಅಡ್ಡಡ್ಡಾನೆ. ಅಜಯ್ ಹೋಗಿ ಬಂದು ಮೂಗಿನ ಮದ್ವೆ ಆದ್ಲಂತೆ. ಅದ್ ನಿನ್ ಮೊಮ್ಮಗ ಹೋಗಿ ಬಂದು ನನ್ನ ಹಾಕೊಂಡು ರುಬ್ತಾನಲ್ಲ, ಯಾಕೆ? ಸ್ವಲ್ಪ ಸುಮ್ಮನಿರ. ನಮ್ಮ ಮೇಲೆ ಯಾಕೆ ಹೋಗಾಡ್ತೀಯ? ನಾವೇನೋ ಮಾಡಿದೀವಿ, ನಾವೇನು ಮಾಡಿಲ್ಲ. ಅಕ್ಕ, ಈ ಓಲ್ಡ್ ಲೇಡಿ, ಈ ಗೋಲ್ಡ್ ಬಾಡಿ, ನಮ್ಮಿಬ್ರು ಪ್ರಾಣ ನಿನ್ ಕೈಲೈತೆ. ಬೇಗ ರೆಡಿ ಆಗ್ಬಿಡು. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಐ ಅಕ್ಕ ಬಂದ್ಲು. ಏನಾಗಿದೆ ನಿನ್ಗೆ? ಯಾಕೆ ಹಿಂಗ್ ಬರ್ತಿದ್ಯಾ? ಏನೇ ಬಂದಿರೋದು ನಿನ್ಗೆ? ಆಟ ಆಡ್ಬೇಡ ಅಂಬಿ. ಮೊದ್ಲಿನ ತರ ಆಗ್ಲಿಲ್ಲ ಅಂದ್ರೆ ಎತ್ತು ತದ್ಕೆ ಬಿಡ್ತೀನಿ ನಾನು. ಅಯ್ಯೋ, ಭಯ. ಅಕ್ಕನ ಮುಖದಲ್ಲಿ ಭಯ. ಅವ್ವ ದೇವ್ರೆ, ಇವಳು ನಿಜವಾಗ್ಲೂ ನಮ್ಮ ಅಕ್ಕರೇನ? ಅಯ್ಯೋ, ಬಟ್ಟೆ ನಿಂಗೆ ಇಷ್ಟ ಆಗ್ಲಿಲ್ವಾ? ಏನಾಗಿದೆ ಇದಕ್ಕೆ? ಇದು ನಿಂದ ತಾನೆ ಬಟ್ಟೆ? ಸುಳ್ಳು ಅಲ್ವಾ? ಈ ಬಟ್ಟೆ ನಿಂದಲ್ವಾ? ಸರಿ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದ್ ಯಾವ್ದೋ ಕಿತ್ತೋಗಿರೋ ಸೀರೆ ಹಾಕೊಂಡು ಮನೆ ಮುಂದೆ ರಂಗೋಲಿ ಬಿಡ್ಕೊಂಡು ಕುತ್ಕೋತ್ಯಾ? ಇದೇ ನಿನ್ನ ಬಟ್ಟೆ. ನನ್ ತಂಗಿ ಹಿಂಗಿದ್ರೇನೆ ಸರಿ. ಏನಾಯ್ತಜ್ಜಿ ಇವಳಿಗೆ? ಸತ್ವಾಗ್ಲೂ ನನಗೆ ಗೊತ್ತಿಲ್ಲ ಕೂಡ. ನಾನು ಜೈಲಿಂದ ವಾಪಸ್ ಬರುವಾಗ ನನ್ ತಂಗಿ ಅಂಬಿ ನನಗೋಸ್ಕರ ಕಾಯ್ತಿರ್ತಾಳೆ ಅನ್ಕೊಂಡೆ. ಆದ್ರೆ ನಿನ್ ಮನೇಲೇ ಇರ್ಲಿಲ್ಲ. ಈಗ ಇಷ್ಟು ದಿನ ಆದ್ಮೇಲೆ ವಾಪಸ್ ಸಿಕ್ಕಿದ್ಯಾ? ಅಣ್ಣ ಅನ್ನೋ ಪ್ರೀತಿ ಇಲ್ವೇನೆ ನಿನ್ಗೆ? ಹೋಲಿ, ನನ್ ಮೇಲೆ ಏನಾದ್ರೂ ಕೋಪನಾ? ಹೇಳವ್ವ, ಮಾತಾಡವ್ವ. ಬಾಯ್ಬಿಟ್ಟು ಬಗ್ಳು.
ಮಗನೇ ಅಪ್ಪ ನನಗೇನು ಕಾಣಿಸ್ತಿದ್ಯೋ ನಿನಗೂ ಅದೇ ಕಾಣಿಸ್ತಿದ್ಯಾ? ಸಾಕ್ಷಾತ್ ಅಲಂಕಾರ ಮಾಡ್ಕೊಂಡೆ ಮಲ್ಕೊಂಡಿದ್ಲು ಅನ್ಸುತ್ತಪ್ಪ. ನಾನು ನೈಟು ಇವಳನ್ನ ಎಬ್ಬರ್ಸೋಣ ಅಂತ ಹೋಗಿದ್ದೆ. ಸದ್ಯ ಹೋಗದೆ ಇದ್ದಿದ್ದೆ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ತಲೆ ಸುತ್ತಿದೋಗ್ತಾ ಇದ್ದ. ಅಲ್ಲ, ನೀವು ಎಲ್ರು ಯಾಕೆ ಹಂಗೆ ನೋಡ್ತಿದ್ದೀರಾ? ನಿಮ್ದು ಕಾಫಿ ಟೀ ಆಗಿಲ್ವಾ? ಸಾವಿತ್ರಕ್ಕ, ಸಾವಿತ್ರಕ್ಕ. ರಚನಾ, ಇದೇನ್ ನಿನ್ನ ಅವತಾರ? ಸಾರಿ ಅಮ್ಮ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾತ್ರಿ ಮಲಗಿದ್ ಲೇಟ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್. ಏನಾಯ್ತು ಇವ್ರಿಬ್ರಿಗೂ? ಇವರಿಬ್ರಿಗೂ ಅಲ್ಲ, ನಿನಗೇನಾಗಿದೆ? ನನಗ? ಯಾಕಮ್ಮ? ಏನ್ ಬಂಗಾರ ಇದೆಲ್ಲ? ಏನ್ ಹೇಳ್ತಿದ್ದೀರಾ ನೀವೆಲ್ಲ? ಡಡ್ಡಿ ನಾನು ಹೇಳ್ತೀನಿ. ಅಲ್ಲ ರಚನಾ, ಅದೇನು ಒಡವೆ ಎಲ್ಲ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಡ್ಸಿದ್ಯಲ್ಲ, ಅದ್ ನಿಜಾನ? ಹೌದು, ಕಾಣೆ ಆಗಿದೆ. ಯಾಕೆ? ನಿನ್ ಮಾತ್ ಕೇಳಿ ನಾನ್ ಕಂಪ್ಲೇಂಟ್ ಫೈಲ್ ಮಾಡ್ದೆ. ಜೋಕ್ ಇದೆಲ್ಲ? ಯಾಕಮ್ಮ? ಕಂಪ್ಲೇಂಟ್ ಕೊಟ್ಟಿದೀವಲ್ಲ, ಒಳ್ಳೇದೇ ಅಲ್ವಾ? ಸುಳ್ ಕಂಪ್ಲೇಂಟ್ ಕೊಟ್ರೆ ನಮ್ಮ ಮನೆ ರೆಪ್ಯುಟೇಷನ್ ಏನಾಗ್ಬೇಡ. ಸುಳ್ಳ? ಓ, ಒಡವೆಯಲ್ಲಿ ಸಿಕ್ತಾ? ನೀನೇ ನಮ್ ಚಿನ್ನ, ನೀನೇ ನಮ್ಮ ಆಭರಣ, ನೀನೇ ನಮ್ಗೆಲ್ಲ. ಹೋಗೋ. ಡಡ್ಡಿ ತಗೊಂಬಂದು ಸರಿ ಕಣ್ಬಿಟ್ಟು ನೋಡು. ಕಮಲಿ, ಬಂದು ಡಬಲ್ ದೆವ್ವಗಳು. ಇನ್ನು ಇವೇಳದೆಲ್ಲ ನಾನು ಕೇಳಿಸ್ಕೋಬೇಕು. ಎಲ್ಲ ನನ್ನ ಕರ್ಮ. ಅಬ್ಬಿ, ಅದು ಏನಿವಾಗ ಬೈತೀರಾ? ಅದೇನ್ ಬೈತೀರಾ ಅಂತ ಬೇಗ ಹೇಳ್ಬಿಟ್ಟೋಗಿ. ಸುಮ್ನೆ ನಂಗೆ ರಬ್ಬರ್ ತರ ಹೇಳಿದ್ರೆ ಆಗಲ್ಲ. ಅಲ್ಲ, ನಾನು ಏನು ಹೇಳ್ತೀನಿ ಅಂತ ಸ್ವಲ್ಪ ಕೇಳಿಸ್ಕೊ. ನಿನ್ನೆ ನಿನ್ನ ಮೇಲೆ ನಮ್ಮ ಬೇಬಿ ಸ್ವಲ್ಪ ರೇಗಾಡದ್ಲಲ್ಲ, ಅದಕ್ಕೆ ಅವಳು ಬೇಜಾರಾಗಿ ಸಾರಿ ಕೇಳಬೇಕು ಅಂತ ಬಂದಿದ್ದಾಳೆ. ಹಾ, ಸಾರಿನಾ? ನಿಜವಾಗ್ಲೂನಾ? ಯಪ್ಪ ಮುನೇಶ್ವರ, ಇದೇನಪ್ಪ ಈ ಹುಡುಗಿಗೆ ಇಷ್ಟು ಬೇಗ ಒಳ್ಳೆ ಬುದ್ಧಿ ಕೊಟ್ಬಿಟ್ಟೆ? ಅಮ್ಮಮ್ಮ, ನಾನು ಯಾವಾಗ ಸಾರಿ ಕೇಳ್ತೀನಿ ಅಂತಂದೆ? ಬೇಬಿ, ನೀನು ಅಂಬಿಗ ರೀತಿ ಮಾತಾಡಿದ್ದು ಏನೇ ಆದರೂ ತಪ್ಪು ತಾನೆ, ಅದಕ್ಕೆ ಸಾರಿ ಕೇಳು, ಪರವಾಗಿಲ್ಲ. ಐ ಕಾಂಟ್. ಅದೇ ಅನ್ಕೊಂಡೆ, ಅದ್ ಹೆಂಗೆ ಬೆಟ್ಟದ ಮೇಲಿರೋ ಭೂತ ಅಟ್ಟಕ್ಕೆ ಇರುತ್ತೆ ಅಂತ. ವಾಟ್? ಏನಿಲ್ಲ, ಈಗೇನ್ ಮ್ಯಾಟ್ರು ಅಂತ ಇಬ್ರು ಬಂದ್ರಿ? ಸಾರಿ ಕೇಳಕ್ಕೆ ಅಂತ ಹೇಳದ್ನಲ್ಲ, ಕೇಳು ಬೇಬಿ, ಪ್ಲೀಸ್ ಹೇಳು. ಓಕೆ, ಐ ಆಮ್ ಸಾರಿ. ಏನಿದು ಕಂಡಕ್ಟರ್ ಚೇಂಜ್ ಇಲ್ಲ ಅಂತ ಹೇಳಂಗ್ ಕೇಳ್ತಿದ್ಯಲ್ಲ? ಸಾರಿಗೆ ಸ್ವಲ್ಪ ತೂಕ ಬೇಡ್ವಾ? ಏನ್ ಕಾಮಿನಿ ಹಿಂಗ ಸಾರಿ ಕೇಳೋದು? ಏನು ಕಾಮಿನಿನ? ಅದೇ ಅಲ್ವಾ ನಿನ್ನ ಹೆಸರು? ಅಥವಾ ನಾನೇನಾದ್ರೂ ಬೇರೆ ಅಡ್ಡ ಹೆಸರಿಟ್ಟು ಕರೀಲ? ಇಲ್ಲ ಇಲ್ಲ ಇಲ್ಲ, ಕಾಮಿನಿನೇ ನನ್ನ ಹೆಸರು, ಕಾಮಿನಿನೇ. ಬೇಬಿ ಸಾರಿ ಸ್ವಲ್ಪ ತೂಕವಾಗಿ ಕೇಳು ಪ್ಲೀಸ್. ಲುಕ್, ಆ್ಯಕ್ಚುಲಿ ನೋವಾಗಿರೋದು ನನಗೆ, ಸುಳ್ಳು ಹೇಳಿರೋದು ನೀನು.
ನಾನೀಗ ಸಾರಿ ಕೇಳ್ತಿರೋದೇ ದೊಡ್ಡ ವಿಷಯ. ನಾನ್ ಸುಳ್ಳು ಹೇಳಿರ್ಬೋದು, ಆದ್ರೆ ನಾನು ತಪ್ಪಿಸ್ಕೊಳ್ಳೇಬೇಕಾಗಿತ್ತು. ಇಲ್ಲ ಅಂದ್ರೆ ಆ ಕಮ್ಲಿ ಅನ್ನೋ ಕ್ಯಾರೆಕ್ಟ್ರು ಎಲ್ರ ಮುಂದೆ ನೆಲ ಕಚ್ತಿತ್ತು. ಅದಕ್ಕೆ ನಾನು ಸುಳ್ಳು ಹೇಳಿದ್ದು. ನಿನ್ನ ಸಿಗಾಕಿಸ್ಬೇಕು ಅನ್ನೋ ಉದ್ದೇಶ ನನಗೇನಿರ್ಲಿಲ್ಲ. ಯಾ ಕರೆಕ್ಟ್ ಬೇಬಿ, ಅವ್ರು ಹೇಳ್ತಾರದು 100% ಸತ್ಯ. ಈಗೇನ್ ಮಾಡ್ಬೇಕು ಅಂತೀರಾ? ಅಂಬಿಗೆ ಕ್ಷಮಿಸೋ ಗುಣ ಇದೆ, ಅದೇ ಕ್ಷಮೆನ ಕರೆಕ್ಟಾಗಿ ಕೇಳ್ಬೇಕು. ಅದೇ ಹೇಗೆ? ತುಂಬಾ ಸಿಂಪಲ್ಲು. ಈ ಅಂಬಿ ಅಕ್ಕನ್ ಕಾಲ್ ಮುಟ್ಟಿ 1001 ರೂಪಾಯಿ ಕಾಣಿಕೆ ಇಟ್ಟು ಕ್ಷಮೆ ಕೇಳು. No way in hell I can't. ಹಲೋ, ನೋ ವೇ, ಚಾನ್ಸೇ ಇಲ್ಲ ಅನ್ನೋದು ನಮ್ ಡೈಲಾಗ್ ಅಮ್ಮ, ಅದನ್ನ ನೀನ್ ಹೇಳಂಗಿಲ್ಲ. ಅಮ್ಮಮ್ಮ, she's taking advantage. I can't do it. ಓಯ್, ಈ ಸ್ಟಾರ್ ಮೂವೀಸ್ ಎಲ್ಲ ಬೇಡ, ನೀಟಾಗಿ ಕನ್ನಡದಲ್ಲಿ ಮಾತಾಡು. ನನ್ನಿಂದ ಆಗಲ್ಲ. ಓಕೆ, ವೆರಿ ಗುಡ್. ಏನು ವೆರಿ ಗುಡ್? ಕನ್ನಡದಲ್ಲಿ ಮಾತಾಡಿದಕ್ಕೆ. ಓಹೋ, ಆಟಗಳಾಡ್ತಿದ್ದೀರಾ? ಸರಿ ಬಿಡಿ, ನನ್ಗೂ ಈ ಮನೆಗೂ ಋಣ ಮುಗೀತು ಅಂತ ಗಂಟು ಮುಟ್ಟೆ ಕಟ್ತೀನಿ. ಅಯ್ಯೋ ಬೇಡಮ್ಮ, ಹಂಗೆಲ್ಲ ಅಪಶಕನ ಮಾತಾಡಬಾರ್ದು. ನಮ್ಮ ಬೇಬಿ ಸಾರಿ ಕೇಳ್ತಾಳೆ ಅಂತ ಹೇಳಿದ್ದೀನಲ್ಲ, ಸುಮ್ಮನಿರು. ಬೇಬಿ, ಲಾಯರು ಆಸ್ತಿ ಗಮನ ಇಡ್ಲಿ ಪ್ಲೀಸ್. ಕಾಣಿಕೆ ಬೇಕಾದ್ರೆ ಕೊಡ್ತೀನಿ, ಆದ್ರೆ ಕಾಲಿಗೆಲ್ಲ ಬೀಳಲ್ಲ. ಅಂಡ್ ಯಾ, ಐ ಡೋಂಟ್ ಹ್ಯಾವ್ ಎನಿ ಕ್ಯಾಶ್ ರೈಟ್ ನೌ. ಕ್ಯಾಶ್ ಇಲ್ವಾ? ಕ್ಯಾಶ್ ಇಲ್ಲ, ಆದ್ರೆ ಕೈಯಲ್ಲಿ ಉಂಗ್ರ ಇದೆಯಲ್ಲ. ಎಕ್ಸ್ಕ್ಯೂಸ್ ಮೀ, ದಿಸ್ ಇಸ್ ಗೋಲ್ಡ್. ಅದಕ್ಕೆ ನಾವು ಗೋಲ್ಡ್. ತೆಗಿ ತೆಗಿ ತೆಗಿ. ಕೊಡು. ಏನ್ ಯೋಚನೆ ಮಾಡ್ತಿದ್ಯಾ? ಸರಿ ಬಿಡು, ನೀನ್ ಕೊಡಲ್ಲ ಅಂದ್ರೆ ನಾನ್ ಗಂಟು ಮುಟ್ಟೆ. ಅಯ್ಯೋ ಇರಮ್ಮ, ನೀನ್ ಮಾತುಗ್ ಮುಂಚೆ ಒಳ್ಳೆ ಗಂಟು ಮುಟ್ಟೆ ಅಕ್ಕಿಯಲ್ಲ. ಬೇಬಿ ಕೊಟ್ಬಿಡು ಬೇಬಿ. ಸಾರಿ. ಓಕೆ ಓಕೆ, ಇನ್ಮೇಲೆ ಇಂಥ ತಪ್ಪೆಲ್ಲ ಮಾಡ್ಬೇಡ, ಗುಡ್ ಗರ್ಲ್ ಆಗಿರು. ಯಾವ ತಪ್ಪು ಮಾಡಿಲ್ಲ. ಏನು? ಅಯ್ಯ ಇಲ್ಲ ಇಲ್ಲ, ಮಾಡಲ್ಲ. ಇನ್ ಮುಂದೆ ಇಂಥ ತಪ್ಪು ಮಾಡೋದೇ ಇಲ್ಲ. ಓಕೆ, ನಾನು ಸಾರಿ ಕೇಳಿದ್ದೀನಿ. ಈಗ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಅದಕ್ಕೆ ಸಪ್ರೇಟ್ ಚಾರ್ಜ್ ಆಗುತ್ತೆ. ನೋ, ಅದೆಲ್ಲ ಆಗಲ್ಲ ಅಂಬಿ. ಅವತ್ತು ಹೋಲ್ಸೇಲ್ ಆಗಿ ಅಮೌಂಟ್ ಕೊಟ್ಟಿದ್ವಲ್ಲ. ಅಂದು ಅಂದಿಗೆ, ಇಂದು ಇಂದಿಗೆ, ನಾಳೆ ನಾಳೆಗೆ, ನೆನ್ನೆ ನೆನ್ನೆಗೆ. ಹಾಡ್ ಕೇಳಿಲ್ವಾ? ಎಲ್ಲಿ ಎತ್ತು ಬೇರೆದೆತ್ತು. ಅಯ್ಯೋ ತಪ್ಪು ಮಾಡಾಡ್ತೀಯಲ್ಲಮ್ಮ. ಹಾಡ್ತಿರೋದು ಅಂಬಿ, ನಾನ್ ಏನ್ ಆಡ್ತೀನೋ ಅದೇ ಕರೆಕ್ಟು. ಅದನ್ನ ನೀವಿಬ್ರು ಬಾಯಿ ಮುಚ್ಕೊಂಡು ಕೇಳಿಸ್ಕೋಬೇಕು. ಎತ್ತೆ. ನಿಮ್ಮ ಕೈಯಲ್ಲೂ ಕತ್ತಲ್ಲೂ ಮನೆ ಗೋಲ್ಡ್ ಇದೆ. ಕೊಡಿ ಕೊಡಿ, ಕತ್ತಲ್ಲಿರೋದು ಕೊಡಿ. ಇಲ್ಲಪ್ಪ, ಇದನ್ನ ಮಾತ್ರ ನಾನು ಕೊಡಲ್ಲ. ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತಾನೆ ಸ್ವಲ್ಪ ಇಟ್ಕೊಂಡಿದ್ದೆ ಕ್ಯಾಶು. ತಗೋ. ಅಮ್ಮಮ್ಮ, ಅದು
ಅದನ್ನ ಆಗ್ಲೇ ಕೊಡ್ಬೋದಾಗಿತ್ತಲ್ವಾ? ಏಯ್ ನನ್ ರಿಂಗ್ ಕೊಡು. ಕೆಲ್ಸ ಆಗ್ಬೇಕಾ ಅಥವಾ ಚೌಕಾಸಿ ಆಗ್ಬೇಕಾ? ಓಕೆ ನೋಡು, ಆ ನಿಂಗಿ ನಿನ್ನ ಹತ್ರ ಏನಾದ್ರೂ ಬಾಯಿ ಬಿಡ್ಸಕ್ ಟ್ರೈ ಮಾಡಿದ್ರೆ ನೀನ್ ಬಾಯಿ ಬಿಡ್ಬಾರ್ದು. ಓಕೆ, ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ಎರಡನೇದು, ಇವತ್ತು ಲಾಯರ್ ಬರ್ತಿದ್ದಾರೆ, ಅವ್ರು ಹೇಳಿದಕ್ಕೆಲ್ಲ ತಲೆ ಆಡ್ಸ್ಬೇಕು, ಹೆಚ್ಚಿಗೆ ಮಾತಾಡಬಾರ್ದು. ಗಾಟ್ ಇಟ್? ಇಟ್ಟು ಬಾಯಿ ಮುಚ್ಕೊಂಡಿರೋದಕ್ಕೆ ಈ ಪೇಮೆಂಟ್, ರೈಟ್? ದೇವ್ರೆ, ಇವಳ ತಲೆ ಯಾವಾಗಲೂ ಹೀಗೆ ನೆಟ್ಟಿಗಿರೋ ಹಾಗೆ ನೋಡ್ಕೊಳಪ್ಪ. ನಿನಗೊಂದು ದೊಡ್ಡ ನಮಸ್ಕಾರ. ಬೇಬಿ ಎಸ್ಕೇಪ್. ಆಹಾ, ಒಳ್ಳೆ ದುಡ್ಡು. ಯಾರಿಗುಡ್ಡು ಯಾರಿಗಿಲ್ಲ. ನೋ ವೇ, ಇದು ಹೇಗೆ ಬಂತು? ಅಣ್ಣ ನೀನೇನೋ ಮಾಡಿದ್ಯಾ? ತಾಯಿ ರಚನಾಂಬೆ, ಕೊನೆಗೆ ತಂದು ನನ್ನ ತಲೆ ಮೇಲೆ ಇಟ್ಬಿಟ್ಯಾ? ನೀನಲ್ಲ ಅಂದ್ರೆ ಮತ್ತೆ ಇದು ಹೇಗೆ ಬಂತು? ಕಾಪಿ ಪೇಸ್ಟ್. ಇದನ್ನೇ ನಾವು ತಮ್ಮನ್ ಕೇಳ್ತಾ ಇರೋದು, ಇದು ಹೇಗ್ ಬಂತು? ನಾಟಕ ಆಡ್ತಿದ್ದಾಳೆ ರಮೇಶ್. ನೀವ್ ಹೇಳ್ದಾಗ ನಾನು ನಂಬಲಿಲ್ಲ, ಈಗ ಗೊತ್ತಾಗ್ತಾ ಇದೆ. ಅಮ್ಮ, ಈ ವಿಷಯದಲ್ಲಿ ನಾನು ಆಟ ಆಡ್ತೀನ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನ್ ನಂಬಿದ್ದೆ ಕಣೆ, ಆದ್ರೆ ನೀನ್ ಹೀಗೆ ಆಟ ಆಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪಾಪ, ಸುಮ್ಮನೆ ನಿಮ್ಮ ಅಮ್ಮನ ಕೈಲಿ ಕಂಪ್ಲೇಂಟ್ ಕೊಡ್ಸ್ಬಿಟ್ಟಿಯಲ್ಲಮ್ಮ. ಅಮ್ಮ, ನಂಗೆ ಯಾಕೋ ಇದು ಇವ್ರಿಬ್ರದೇ ಕೆಲಸ ಅನ್ಸುತ್ತೆ. ಸರಿ ಹೋಯ್ತು, ನಾವು ಒಡ್ಬೇಕದ್ದು ವಾಪಸ್ ಕೊಟ್ವಾ? ಹೋಗ್ಲಿ, ಕಳ್ಳ ಕದ್ಬಿಟ್ಟು ಯಾರು ವಾಪಸ್ ಕೊಡ್ತಾರ? ಅದು ಅಲ್ದೆ ನಿನ್ ಮೈ ಮೇಲೆ ಒಡವೆ ಹಾಕಿ ಹೋಗಿರ್ತಾನ? ಮಜಾ ನೋಡು ರಿಷಿ, ಅಲ್ಲಿ ತನಕ ಇವಳು ಗೊರ್ಕೆ ಹೊಡ್ಕೊಂಡು ಮಲ್ಕೊಂಡೇ ಇದ್ದಾಳೆ. ಓ ನೋಡು, ನಮ್ಮ ಹುಡುಗಿಕೆನೆ ಹೇಗೆ ಕೆಂಪಾಗ್ತಿದೆ ಅಂತ. ಬಾ, ನಾಚಿಕೆಯಿಂದನ ಅಥವಾ ಕೋಪದಿಂದನಪ್ಪ ಗೊತ್ತಿಲ್ಲ. Stop it. Rachana, I demand an explanation for this. ನಿಮಿಷ. ಏ ಅಮರ, ಅವಳು ನಂಗೆ ದುರ್ಗುಟ್ಕೊಂಡು ನೋಡ್ಬೇಡ. ಮೊದ್ಲೇ ಮಗ ಎದ್ರಿಕೊಂಡಾಯ್, ನೀನ್ ಹಂಗ್ ನೋಡ್ದೆ ಅವಳು ಭಯ ಪಡೋದಿಲ್ವಾ? ಅಂಬಿ, ಏನಾಗೈತೆ ನಿನಗೆ? ನಿನ್ನ ಕರ್ಕೊಂಡೋಗಿ ಈ ಸ್ಥಿತಿಗೆ ಯಾರು ತಂದ್ರು ಅಂತ ಹೇಳು, ಅವ್ರಿಗೊಂದು ಕತೆ ಕಾಣಿಸ್ತೀವಿ. ನೀನ್ ಮಾತಾಡ್ದಲ್ಲ ಇದು ನಮ್ಗೆ ಏನ್ ಅರ್ಥ ಆಗುತ್ತೆ? ನೀನು ನಮ್ಮನ್ನ ಏಪ್ರಿಲ್ ಫೋಲ್ ಮಾಡಬೇಕು ಅಂದ್ಕೊಂಡಿದ್ಯಾ? ಅಕ್ಕ, ಏಪ್ರಿಲ್ ತಿಂಗಳು ಬರೋದಕ್ಕೆ ಇನ್ನೂ 4 ತಿಂಗಳಿದೆ. ಅಲ್ಲಿವರೆಗೂ ಈ ಬಾಡಿ ತಡೆಯಲ್ಲಪ್ಪ. ನಿಮ್ಮ ಅಣ್ಣ ಎಗ್ ರೈಸು ಫ್ರೈಡ್ ರೈಸ್ನ ಅಲ್ಲಾಡಿಸ್ದಂಗೆ ನನ್ನ ಹಾಕೊಂಡು ರುಬ್ತಾ ಇರ್ತಾನೆ ಯಾವಾಗಲೂ.
ನೋಡು ಹೊಟ್ಟೆಗೆ ಏನಾದರೂ ತಿನ್ಬೇಕು, ಆವಾಗಲೇ ಎಲ್ಲ ಸರಿ ಹೋಗೋದು. ತಗಪ್ಪ. ಅಯ್ಯೋ ತಗಮ್ಮ. ಏನು ಹುಡುಗಿ ನೀವು ಚಿನ್ನು?